ಏ ಸರ್ ನಾ ಬನ್ನಿ ಟೇಮ್ ಆಗಕ್ಕಿಲ್ವಾ ನೀವು ಹಿಂಗೇನೆ ಮಾತಾಡ್ಕೊಂಡು ಗಂಟೆ ನಿಂತ್ಕೊಬಿಟ್ರೆ ಟೇಮ್ ಆಯ್ತದೆ ಬರ್ರಿ ಹಾ ಲೇ ಬಾರಿ ಶಾರದಿ ಸರ್ನ ರೀ ನನ್ನ ಮಗಳಿಗೆ ಒಸಿ ಹೇಳ್ಕೊಡ್ಬೇಕಲ್ಲ ಅಲ್ಲಿ ಹೋದ್ಮೇಲೆ ಹೆಂಗಿರ್ಬೇಕು ಹೆಂಗ್ ನಡ್ಕೋಬೇಕು ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ನೀಯ ನೋಡಿ ಬೀಗ್ ತೊಂಬರ ಹತ್ರ ನೀವು ಶಾನೆ ಏನು ಮಾತಾಡಕ್ಕೆ ಹೋಗ್ಬೇಡಿ ನಾನು ಇದನ್ನೆಲ್ಲ ನಾನು ಎಲ್ಲನೂ ಮಾತಾಡ್ತೀನಿ ಯಪ್ಪ ಸದ್ಯ ಹಂಗೂ ಹಿಂಗೂನುವೆ ಹೆಂಗೋ ಎಲ್ಲ ಒಳ್ಳೇದಾದ್ರೆ ಸಾಕು ಮತ್ತೆ ಸಾವುಕಾರ ನಮಗೆ ಸಿಗ್ತಾರಲ್ಲ ಅಷ್ಟೇನೇ ಸಾಕು ಅವ್ರ ಆಸ್ತಿನೂ ಸಿಗ್ತದೆ ಸಾವುಕಾರನೂ ಸಿಗ್ತಾನೆ ಹಂಗೇನಿಯ ನನ್ನ ಅಳಿಯ ಎಲ್ಲರೂ ಮತ್ತೆ ವಾಪಸ್ ಬರ್ತಾರೆ ಇದಕ್ಕೆ ನಾವು ಖುಷಿ ಪಡಬೇಕು ರೀ ನೋಡಿ ನನ್ನ ಮಗಳಿಗೆ ಅದಕ್ಕೆ ಹೊಸಿ ಬುದ್ಧಿ ಹೇಳ್ತಾ ಇರೋದು ನಾನು ಅಲ್ಲಿ ಹೆಂಗೆ ನಡ್ಕೋಬೇಕು ಹೆಂಗೆ ಮಾತಾಡಬೇಕು ಅಂತ ಏ ನೋಡಿ ಅಮ್ಮ ನಂಗೂ ಎಲ್ಲ ಗೊತ್ತೈತೆ ತಿಕ್ಳಂಗೆ ಮಾತಾಡ್ಬಿಟ್ಟು ಕಾಪ ಗಿಪ ಮಾಡ್ಕೊಳಕ್ ಹೋಗ್ಬೇಡ ನಿಮ್ಮ ಮತ್ತೆ ಒಂದೆರಡು ಮಾತು ಅಂದ್ರೂ ಅಂದ್ರೆ ಅನ್ಕೊಂಡ್ಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾಗು ಸರಿ ಆಯ್ತು ಹೇಳಮ್ಮ ನೀನು ಹಂಗೆ ಹೇಳಿದ್ರೆ ಹಂಗೇನೇನೆ ಹಂಗೊಂತೀಯ ಆಮೇಕಿಂತ ತಿರುಗಿ ಬೀಳ್ತೀಯ ಸರಿ ಬಾ ಸಾರ್ನ ಹೋಗನ್ ಬಾ ಬೀಗ್ರೆ 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 ಅತ್ತೆ ಯಾರದು ಯಾಕೆ ಹಿಂಗೆ ಕೂಗ್ತಾವ್ರಲ್ಲ ನೀನು ಇಲ್ಲಿದ್ಯಾ ಅಂತ ಅವ್ರಿಗೆ ಹೆಂಗೆ ಗೊತ್ತು ಯಾರಿಗಾದ್ರೂ ಹೇಳಿದ್ದ ಅಯ್ಯೋ ಇಲ್ಲ ರೀ ನಾನೇನು ಹೇಳಲೇ ಇಲ್ಲ ಯಾರು ಅಂತಾನೆ ನನಗಂತೂ ಗೊತ್ತಾಗ್ತಿಲ್ಲ ಅಯ್ಯೋ ಈ ಶಾರದಿ ಹಂಗೆ ಅವ್ರ ಮಗಳು ಆಶಾ ಅವ್ರು ಬಂದಿರಬೇಕು ಅಂತ ಅನ್ನಿಸ್ತೈತೆ ಅಯ್ಯೋ ಈಗ ನಾನು ಇಲ್ಲಿರೋದು ಗೊತ್ತಾದರೆ ಸುಮ್ಮನೆ ಎಡವಟ್ಟ ಹೋಗ್ಬಿಡ್ತದಲ್ಲ ಈಗ ಏನು ಮಾಡಲಿ ನಾನು ಅಂದರೆ ನಿನ್ನ ಮಗ ಮದುವೆ ಮಾಡ್ಕೊಂಡಿರೋದು ಇವಳೇನೆ ಅಂತ ಹೇಳ್ತಿದ್ದೆ ಅಲ್ವಾ ಅಯ್ಯೋ ನಮ್ಮ ಗ್ರಾಚಾರಕ್ಕೆ ಇಷ್ಟು ಏನು ಮಾಡೋಣ ಎಡವಟ್ಟು ಮಾಡ್ಕೊಬಿಟ್ವಿ ಉಷಾ ಅಂತ ಹೇಳ್ಬಿಟ್ಟು ಆಶೆ ಮದುವೆ ಮಾಡ್ಕೊಬಿಟ್ಟು ಈಗ ಬೇರೆ ದಾರಿನೇ ಇಲ್ಲ ನಮಗಂತೂ ಇವಳಂತೂ ಬಂದು ಬಡ್ಕಂತಾವಳೆ ಈಗ ಏನು ಮಾಡಲಿ ಇವಳಿಗೆ ಆ ಶಾರದಿ ಬೆನ್ನು ಹತ್ತಿದ್ದು ಬೇತಾಳ ಇದ್ದಂಗೆ ಅವಳಂತೂ ಅಯ್ಯೋ ಏನು ಬೇಕಾದರೂ ಮಾಡ್ತಾಳೆ ಸ್ವಲ್ಪ ಏನಾದರೂ ಹೇಳಿ ಮಕ್ಕ ಕೂತ್ಬಿಟ್ಟು ಏನಾದರೂ ಮಾಡಿ ವಾಪಸ್ ಬಂದ್ಬಿಡು ಮನೆ ಒಳಗಡೆ ಕರೆಸ್ಕೊಬೇಡ ನಾನು ಇಲ್ಲಿದ್ದೀನಿ ಅಂತ ಗೊತ್ತಾಗ್ಬಿಡ್ತದೆ ನಾನು ಹೋಗಿ ರೂಮಾಗೆ ಕೂತ್ಕೊಂಡಿರ್ತೀನಿ ಹಾಂ ಸರಿ ಆಯಿತು ಒಂದೇ ಸಲ ಹೇಳ್ತಿರೋದು ಕೇಳಿಸ್ಕ ದೊಡ್ಡ ಎಡವಟ್ರಾಣಿ ಸಖತ್ ಖತರ್ನಾಕು ಎಲ್ಲನೂ ನೋಳೆ ಶಾರದಿ ನೀ ಸ್ವಲ್ಪ ಯಾಮಾರ ಹಂಗು ಹಿಂಗು ಒಂದೇ ಅಂದರೆ ಮುಗೀತು ನಿನ್ನ ಕತೆ ನೀಟಾಗಿ ಮುಗಿಸ್ಬಿಡ್ತಾಳೆ ಸ್ವಲ್ಪ ಹುಷಾರು ಈಗಲೇ ಹೇಳಿದ್ದೀನಿ ಸರಿ ನಾ ಏನು ಎಡವಟ್ ಮಾಡ್ಕೊಳಕ್ಕೆ ಹೋಗ್ಬಿಡ ಎಲ್ಲದಿರೋ ನೆಂಟಿಗೆ ಫಿಟ್ಟಿಂಗ್ ಇಟ್ಬಿಟ್ಟು ಏನೋ ಮಾಡಿಬಿಡ್ತಾಳೆ ಸರಿ ರೀ ಆಯಿತು ಎಲ್ಲ ಮತ್ತೆ ಈಚೆ ಕಡೆಗೆ ಗೊತ್ತಿಲ್ಲ ಅತ್ತೆ ಅತ್ತೆ ಬೊತ್ತಳಿರು ಒಳಗಡೆ ಎಲ್ಲ ಸ್ನಾನಗಿನ ಮಾಡ್ಕತ್ತಿರೋದು ಏನೋ ಮಾಡ್ತಿದ್ದಾಳೆ ಬೊತ್ತಳಿರು ಹೇಳಿಲ್ವಾ ನಿಮ್ಮ ಅತ್ತೆ ಎತ್ತು ಹೋಗಲ್ಲ ಬೊತ್ತಳೆ ಅಂತ ಹೇಳ್ಬಿಟ್ಟು ಅತ್ತೆ ಅತ್ತೆ ನೀವು ಇಲ್ಲೇ ಇದ್ದೀರಾ ನಿಮ್ಮನ್ನ ನಾನು ಬೆಂಗಳೂರು ಗಂಟ ಹುಡಿಕೊಂಡೋಗಿದ್ದೆ ಕಣತ್ತೆ ನಾನು ನಿಮಗೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದೀನಿ ಅಂತಾದರೆ ನೀವು ನನಗೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ರೆ ತಾನೇ ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಹೊಂಟೋಗ್ಬಿಟ್ಟು ಬೀದಿಗೆ ಬಂದುಬಿಟ್ಟಿದ್ದೀರಂತೆ ನೀವು ಎಲ್ಲ ವಿಷಯನೂ ನಿಧಾನವಾಗಿ ನನಗೆ ಗೊತ್ತಾಯ್ತು ಕಣತ್ತೆ ನೀವು ಬೀದಿಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಬಿಡಿ ಈಗ ನಿಮ್ಗಿನ್ನ ನಾವೇ ಸಂದಾಕಿದ್ದೀವಿ ಅಂತ ಆಯಿತು 2 ಎಕರೆ ಹೊಲ ಮನೆ ಎಲ್ಲನೂ ಐತೆ ಈಗ ನಿಮ್ಮ ಮಗಂಗೆ ನನಗಿನ್ನ ಪರ್ಫೆಕ್ಟ್ ಆಗಿರೋ ಹೆಂಡತಿ ಯಾರೂ ಇರೋಕ್ಕಿಲ್ಲ ಏನೋ ಪಾಪ ಆಗಿದ್ದಾಗೋಯ್ತು ನಮ್ಮ ಕಡೆಯಿಂದನೂ ತೆಪ್ಪಾಗೈತೆ ನಿಮ್ಮ ಕಡೆಯಿಂದನೂ ತೆಪ್ಪಾಗೈತೆ ಸುಮ್ಕೆ ಏನೇನನ್ನ ಸೊಸೆ ಅನ್ಕೊಂಡು ಮಂದು ಮುಸ್ಕೊಳ್ಳಿ ನನಗೆ ಗೊತ್ತಿಲ್ದಿರೋದು ಏನೈತೆ ಈ ಮನೆಯಾಗಿದ್ದೀರಾ ಇದು ಸಾವುಕಾರ ಮನೆ ನೀವು ಸಾವುಕಾರನ ಮೊದಲನೇ ಹೆಂಡತಿ ಅಂತ ಹೇಳ್ಬಿಟ್ಟು ಎಲ್ಲ ನಮಗೆ ಗೊತ್ತಾಗ್ಬಿಟ್ಟೈತೆ ಕಣತ್ತೆ ಬೀಗ್ರೆ ಯಾಕೆ ಮಂದು ಮುಸ್ಕೊಳ್ಳಿ ಯಾವತ್ತಿದ್ರು ಸಾವುಕಾರ ಮನೆ ಸೊಸೆನೇ ಆಗಬೇಕಿತ್ತು ನನ್ನ ಮಗಳು ಏನೋ ಅನ್ಕೊಂಡು ಆಗಲೇ ಇಲ್ಲ ಸೊಸೆ ಏನೇನೇನೋ ಎಡವಟ್ಟ ಹೋಗ್ಬಿಡ್ತು ಈಗ ನೋಡಿ ಹೆಂಗೋ ಆ ಕಡೆ ಈ ಕಡೆ ಆಡಿ ಹೆಂಗೋ ಸಾವುಕಾರನ ಸೊಸೆನೇ ಆಗೋಗ್ಬಿಟ್ಲು ನೋಡಿ ಹುಷಾರಾಗೆ ಮಂದು ಮುಸ್ಕೊಳ್ಳಿ ಸರಿನಾ ಇನ್ನೇನು ಎಲ್ಲ ಮದುವೆನೂ ಆಗೋಗ್ಬಿಟ್ಟು ಸಂಸಾರ ಮಾಡಿದ್ಮೇಲೆ ಬೇಡ ಅಂತ ಬಿಟ್ಬಿಟ್ಟೋದ್ರೆ ಯಾರು ಸುಮ್ಮನಿರ್ತಾರೆ ಎಲ್ಲಕ್ಕೆ ಯಾಕರ್ಸು ಮಕ್ಕೋಗ್ಯಾಕಿಲ್ವೇ ಈಗಲೇ ಹೇಳ್ತಾ ಇದ್ದೀನಿ ಹುಸಿ ಒರೆಸ್ಕೊಳ್ಳಿ ನನಗೇನೇನೇ ಮೋಸ ಮಾಡ್ದೋಳನ್ನ ನಾನು ಮನೆ ಸೇರಿಸ್ಕೊತೀನ ಸಾಧ್ಯನೇ ಇಲ್ಲ ನೋಡು ನನಗಂತೂ ಇವಳು ಬೇಕಾಗಿಲ್ಲ ನಾನು ಉಷಾ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದು ಈ ಆಶಾ ಅಂತ ಗೊತ್ತಿದ್ರೆ ಮೊದಲೇ ನನ್ನ ಮಗನ ಕೊಟ್ಬಿಟ್ಟು ಮದುವೆ ಮಾಡಿಸ್ತಾನೆ ಇರಲಿಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡಿಲ್ಲಿಂದ ಹೋದ್ರೆ ಚಂದ ನನ್ನ ಮಗಂಗೆ ಇನ್ನೂ ಚೆನ್ನಾಗಿರೋ ಹುಡುಗಿ ಹುಡುಕ್ಬಿಟ್ಟು ಮದುವೆ ಮಾಡ್ತೀನಿ ನಿನ್ನ ಮಗಳ ಅವಶ್ಯಕತೆ ಇಲ್ವೇ ಇಲ್ಲ ನೋಡಿ ಬೀಗ್ರೆ ಶಾನೆ ಯಾಗ್ರಡಕ್ ಹೋಗ್ಬೇಡಿ ನನ್ನ ಮಗಳು ಮದುವೆ ಆಗೈತೆ ಡೈವರ್ಸ್ ಅಂತೂ ಆಗೇ ಇಲ್ಲ ನೀವೇನಾರ ಹಂಗು ಹಿಂಗು ಅಂತ ಹೇಳಿದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಾಯ್ತದ ಅಷ್ಟೇನೆ ನೋಡಿ ಈಗಲೇ ಹೇಳ್ತಾ ಇದ್ದೀನಿ ಏನೋ ಸಾವುಕಾರ ಹೆಂಡ್ತಿ ಅಂತ ಹೇಳ್ಬಿಟ್ಟು ಇಷ್ಟು ಬೆಲೆ ಕೊಟ್ಬಿಟ್ಟು ಮಾತಾಡ್ತಾ ಇದೀವಿ ಹೆಂಗನ ಮಾಡಿ ನನ್ನ ಮಗಳನ್ನ ಮನ್ ತುಂಬಿಸ್ಕೊಂಡ್ರೆ ಸರಿ ಇಲ್ಲ ಕರೀರಿ ನಿಮ್ಮ ಮಗನ ಕರೀರಿ ಎಲ್ಲೊಂಟಾಗ್ಬಿಟ್ಟವ್ ನಿನ್ನ ಮಗ ಯಾಕೆ ಈಗ ಸಾವುಕಾರ ಮನ್ಗೋಗ್ಬಿಟ್ಟು ಸಾವುಕಾರ ಹೆಂಡ್ತಿಗೆ ಎಲ್ಲ ವಿಷಯನೂ ಹೇಳ್ಬಿಟ್ರೆ ಹಂಗಿರ್ತದೆ ಹೇಳಿ ನೀವು ಮರ್ವಾದಿ ಅದಕ್ಕೆ ಹೇಳ್ತಿರೋದು ಮುರ್ವಾದಿಗೆ ಮನೆಗೆ ಹೇಗೆ ಸೇರಿಸ್ಕೊಳ್ಳಿ ನನ್ನ ಮಗಳನ್ನ ಅಂತ ಹೇಳ್ಬಿಟ್ಟು ನೀವು ಮೊದ್ಲೇ ಎದುರಿಸ್ತಾ ಇದ್ರಿ ಇವಾಗ ನಾವು ಎದುರಿಸ್ತಾ ಇದೀವಿ ಏನಾಯ್ತು ನಿಮ್ದು ಆಸ್ತಿ ಪಾಸ್ತಿ ಏನೂ ಇಲ್ಲ ಎಲ್ಲ ಕಳ್ಕೊಂಡು ಬೀದಿಗೆ ಬಂದಿದ್ದೀರಾ ಆದ್ರೂ ನಿಮ್ ದುರಂಕಾರಕ್ಕೇನು ಕಮ್ಮಿ ಇಲ್ಲ ಏನಯ್ಯ ಹೆಂಗ ಮಾತಾಡ್ತಾ ಇದ್ಯಾ ಬಾಯಿ ಮುಚ್ಕೊಂಡಿರೋದು ಕಲ್ತ್ಕ ನಮ್ಮ ಆಸ್ತಿ ಬೀದಿಗೆ ಬಿದ್ದೈತೋ ಮೇಲ್ಗಡಿಗೆ ಬಿದ್ದೈತೋ ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು ನಾನು ಸಾವುಕಾರ ಮೊದಲನೇ ಹೆಂಡ್ತಿನೇನೆ ಇವಾಗ ಏನು ಮಾಡಂಗಿದ್ಯಾ ಏನು ಮಾಡಂಗಿದ್ದೀರಾ ನೀವೆಲ್ಲನೂ ಹೋಗಿ ಹೆಂಡ್ತಿಗೆ ಹೇಳ್ತೀರಾ ಹೇಳೋಗ್ರಿ ನನಗೂ ಅದೇ ಬೇಕಿರೋದು ಏನೋ ಒಂದು ವ್ಯವಸ್ಥೆ ನನಗೂ ಆಗ್ತೈತಲ್ಲ ಅಷ್ಟೇ ಸಾಕು ಬೇರೆ ಇನ್ನೇನು ಬೇಕಿಲ್ಲ ಯಾವುದೇ ಕಾರಣಕ್ಕೂ ನಿನ್ನ ಮಗಳನ್ನ ನನ್ನ ಸೊಸೆ ಅಂತ ಒಪ್ಕೊಳ್ಳೋಕ್ಕೆ ಈ ಜನ್ಮದಾಗ ಸಾಧ್ಯನೇ ಇಲ್ಲ ಅಯ್ಯೋ ಮಗಳೇ ಇದು ಹಳ್ಳಿನಾಗಿರ್ಬೇಕು ಅಂದ್ರೆ ಹಳ್ಳಿ ಪ್ರಕಾರ ನಿನಗೆ ಜೀವನ ಮಾಡಬೇಕು ಅನ್ನೋದು ಮಾಡ್ತೋಗ್ಬಿಟ್ಟವಳೆ ಕಣಮ್ಮಿ ನಿಮ್ಮ ಅತ್ತೆ
ಅಯ್ಯೋಯ್ಯೋಯ್ಯೋ ನಮ್ಮ ಒಳ್ಳಿನಾಗೆ ಇನ್ನು ಮಾನ ಮರುವದಿ ಸಂಪ್ರದಾಯಕ್ಕೆ ಶಾನೆ ಬೆಲೆ ಕೊಡ್ತಾ ಇದೀವಿ ಕಣಕ್ಕೋ. ಹೆಣ್ತಿನ ಬಿಟ್ಬಿಟ್ಟಂಗೆ ಎಲ್ಲನೂ ಗಂಡ ಇರಂಗೇ ಇಲ್ಲ. ಏನಾದ್ರು ಜಗಳ ಪಗಳ ಆಯ್ತು ಅಂದ್ರೂ ನಮ್ಮೂರು ಪಂಚಾಯಿತಿ ಐತೆ, ನಮ್ಮೂರು ಗೌಡ್ರವ್ರೆ ಎಲ್ಲರನ್ನೇ ಸೇರ್ಕೊಂಡು ಒಂದು ಊರು ಬಿಟ್ಟು ಆಚೆ ಕಳಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಗಂಡ ಹೆಂಡ್ರು ಒಂದು ಮಾಡ್ತಾರೆ. ನಮ್ಮ ಊರು ಪಂಚಾಯಿತಿ ಕತೆ ನಿಮ್ಗೆ ಗೊತ್ತಿಲ್ವೇ? ಒಂದು ಊರು ಬಿಟ್ಬಿಟ್ಟು ಹೋಗ್ಬೇಕು. ನೀವಂತೂ ಊರು ಬಿಟ್ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ಸಾವುಕಾರನ್ ತಗ್ಲಾಕಬಿಟ್ಟಿದ್ದೀರಾ. ನೀವಿಲ್ಲೇ ಇರಬೇಕು, ಬೇರೆ ದಾರಿ ಇಲ್ಲ. ಇಲ್ಲೇ ಇರಬೇಕು ಅಂದರೆ ನನ್ನ ಮಗಳನ್ನ ನೀವು ಮನೆ ತುಂಬಿಸ್ಕೊಂಡ್ಲೇಬೇಕು. ಇಲ್ಲ ಅಂದರೆ ಊರು ಪಂಚಾಯಿತಿ ಕರಿತೀವಿ. ಆಮೇಲೆ ಪಂಚಾಯಿತಿನಾಗೆ ತೋರಿಸ್ತಾರೆ ನಮ್ಮ ಪಂಚಾಯಿತಿ ಹೆಂಗೆ ಅಂತ. ಏಯ್ ಏನು ಎಲ್ಲ ಸೇರ್ಕೊಂಡು ನನಗೆ ಏನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಸ್ಟುಪಿಡ್ ಪೀಪಲ್ಸ್? ನನಗೆ ಯಾಮರ್ಸಿದ್ದಲ್ದೆ ಈಗ ನನಗೇನೇನೆ ರಿವೆಂಜು ನೋಡೋ. ಅದು ಏನು ಮಾಡ್ಕೊಂತೀರೋ ಮಾಡ್ಕೊ ಹೋಗಿ. ನಾನಂತೂ ನಿನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ನಾನು ಸೊಸೆ ಅಂತ ಒಪ್ಕೊಂಡು ಮನೆ ತುಂಬಿಸ್ಕೊಳ್ಳಲ್ಲ. ಏನು ನನಗೆ ಎದುರಿಸ್ತಿದ್ದೀರಲ್ವಾ? ನನ್ನ ಮಗ ಬರಲಿ. ನನ್ನ ಮಗ ಬಂದಮೇಲೆ ನಿಮ್ಮೊಬ್ಬೊಬ್ರಿಗೂ ಐತೆ ಗ್ರಾಚಾರ. ನೆಮ್ಮದಿಯಾಗಿರೋಕ್ಕೂ ಬಿಡಲ್ವಲ್ಲ. ಇವಳದು ಯಾವ ಗಳಿಗೆನಾಗ ನಮ್ಮ ಮನೆಗೆ ಖಾಲಿ ಕೂದಲು ಗೊತ್ತಿಲ್ಲ ದರಿದ್ರದೋಳು. ಇವಳಿಂದ ನನ್ನ ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಂಡು ಹೊರಟೋಗ್ಬಿಡ್ತು. ಮೊದಲು ನಾನೇ ರಾಣಿ ಥರ ಇದ್ದೆ. ಆದರೆ ಇವಳಿಂದ ಈ ಕಿತ್ತೋದೊಳಿಂದ ಎಲ್ಲ ಹಾಳಾಗಿ ನೆಗದ್ ಬಿದ್ದು ನೆಳ್ಳಿ ಕೈಯಾಗೋಯ್ತು. ಇಂಥೋಳನ್ನ ನಾನು ಕ್ಷಮಿಸ್ತೀನಿ ಅಂತ ಅನ್ಕೊಬಿಟ್ಟಿದ್ದೀರಾ? ಸಾಧ್ಯನೇ ಇಲ್ಲ. ಏಯ್ ಒಯ್ತಾ ಇರ್ರೆ ಮುಚ್ಕೊಂಡು. ಏನೇ ನನ್ನ ಮಗಳನ್ನೇನೆ ದೊರಿದ್ರದೋಳು ಅಂತ ಅಂತೀಯ? ದೊರಿದ್ರ ಗಿರಿದ್ರ ಅಂದ್ಬಿಟ್ರೆ ಸುತ್ತು ಬಾಳಿಸಿ ರುಬ್ಬಾಕ್ಬಿಡ್ತೀನಿ ಅಷ್ಟೇನೆ. ಏನೇ ದೊರಿದ್ರ ಅನ್ನೋದು ನೀನು? ಇನ್ನೊಂದ್ಕಿತ್ತ ದೊರಿದ್ರ ಅನ್ನೋ ನೀನು ದೊಡ್ಡ ದೊರಿದ್ರ. ನಿನ್ನಿಂದನೇ ಎಲ್ಲ ಹಾಳಾಗೋಗಿದ್ದು. ಇಲ್ಲ ಅಂದಿರ ನನ್ನ ಮಗಳು ಒಳಿಗೆ ಸಂದಕ್ಕಿರೋರು. ನೋಡ್ತಾ ಇರು, ನೀನೇ ಬಂದ್ಬಿಟ್ಟು ನಮ್ಮ ಮನೆಗೆ ಹೆಂಗೆ ಕರ್ಕೊಂಡು ಹೋಯ್ತೀಯ ನನ್ನ ಮಗಳನ್ನ ಅಂತ ಹೇಳ್ಬಿಟ್ಟು. ದೊರಿದ್ರನಂತೆ ದೊರಿದ್ರ. ಇವಳೇ ದೊಡ್ಡ ದರಿದ್ರ. ಇವಳು ಬಂದಿದ್ದಕ್ಕೇನೆ ಎಲ್ಲ ಹಾಳಾಗೋಗಿದ್ದು. ನಾನು ನನ್ನ ಮಗಳು ಎಲ್ಲ ಸಂದಕ್ಕೇನೆ ಇದ್ವಿ. ಇಷ್ಟೊತ್ತಿಗೆ ಸಾವುಕಾರನ ಮನೆ ಸೊಸೆ ಆಗಿರೋಳು ನನ್ನ ಮಗಳು. ಇವಳ ಮಗ ಬಂದ್ಬಿಟ್ಟು ನನ್ನ ಮಗಳು ಬಾಳ್ಗೆ ಹಾಳು ಮಾಡಾಕ್ಬಿಟ್ರು. ಬಾರೆ ಶಾರದಿ, ಯಾಕೆ ಅಮ್ಮಂತಾಗ ಸುಮ್ಕೆ ನೀ ಲೊಡ ಅಂತ ಹೇಳ್ತೀಯ? ಬಾ, ನನಗೆ ಗೊತ್ತು ಹೆಂಗ್ ಸೋರ್ ಮಾಡ್ಬೇಕು ಅಂತ. ಗೌಡ್ರತಾಗ ಹೋಗ್ಬಿಟ್ಟು ನಾನು ಮಾತಾಡ್ತೀನಿ. ಬಾ, ಗೌಡ್ರತಾಗ ಹೋಗಿ ಅಷ್ಟೇ ಮಾತಾಡಕ್ಕಿಲ್ಲ ನಾನು. ನೋಡ್ತಾ ಇರು ಏನು ಮಾತಾಡ್ತೀನಿ ಅಂತ. ಇವಳು ಮೊದಲನೇ ಹೆಂಡ್ತಿ, ಸಾವುಕಾರ ಮೊದಲನೇ ಹೆಂಡ್ತಿ ಅಂತ ಅಲ್ಲಿಂದ ತೆಗೆದು ಎಲ್ಲಾನು ಪಂಚಾಯತಿಗೆ ಹಾಕೊಂಡ್ ಬರ್ರಿ. ನಮ್ಮ ಸಾವುಕಾರ ತಮ್ಮನ್ ಕರ್ಕೊಂಡ್ ಬಂದ್ಬಿಟ್ಟು ಇವಳನ್ನ ಮನೆಯಿಂದ ಊರಿಂದ ಈಚೆ ಕಡೆಗೆ ಹಂಗೆ ನೀ ಹಾಕ್ಸನ. ಯಾಕೆ ತಲೆ ಕೆಡ್ಸ್ಕೊತೀರಾ? ಇವಳಿಗೆ ಹಂಗೆ ಮಾಡ್ಬೇಕು ರೀ. ನಡೀರಿ, ನೋಡೋ ಟೈಮ್ ಕೊಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ತನಕ ಟೈಮ್ ಕೊಡ್ತಾ ಇದ್ದೀನಿ. ನನ್ನ ಮಗಳನ್ನ ಬಂದು ಕರ್ಕೊಂಡೋದ್ರೆ ಸರಿ, ನೀ ಮನೆಗೆ ಇಟ್ಕೊಂಡ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ನಿನ್ನ ಬಂಡವಾಳ ಎಲ್ಲನೂ ಈಚೆ ಕಡೆಗೆ ಹಾಕಿ ಪಂಚಾಯಿತಿಗೆ ಎಳೆದು ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ನೀನು ಸಾವುಕಾರನ್ನ ಇಬ್ರದ್ದು ಕಳ್ಳ ಸಂಬಂಧ ಅಷ್ಟೇ ಅಲ್ಲ, ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ಸಾಕ್ಷಿನೂ ಬೇಜಾನೈತೆ. ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟು, ನಮ್ಮ ಪಂಚಾಯಿತಿ ಒಂದು ಕಂಪ್ಲೇಂಟು ಕೊಟ್ಬಿಟ್ಟು ನಿನ್ನೂ ಸಾವುಕಾರನ್ನ ನಿನ್ನ ಮಗನ ಬೀದಿಗೆ ತಂದುಬಿಡ್ತೀವಿ. ನೋಡ್ತಾ ಇರು. ನೋಡಿ ಮಗಳೇ, ಅದೇನು ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ. ನೋಡಿಯೇ ಬುರ್ರಮ್ಮಿ, ಟೆನ್ಷನ್ ಮಾಡ್ಕೊಂಡು ಯಾಕೆ ನೀವು ಈಗಲೇ ನೀ ತಲೆ ಕೆರ್ಕೊಂಡು ಕೂತ್ಕೋತೀರಾ? ಬರ್ರಿ ಹೋಗನ್ ಸುಮ್ಕೆನೆ ನೀ. ಆಮೇಕಿಂದ ಬಂದು ನೋಡ್ಕೊಳ್ಳೋಣ. ಇವಳ್ದು ಅಮ್ಮನ ಬಂಡವಾಳ ಎಲ್ಲ ಬೊಯ್ಲು ಮಾಡ್ತೀವಲ್ಲ. ನೋಡಿ ಮಗಳೇ, ಬಾ, ಇವರೇ ಬಂದ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವರೇ ಬೀದಿಗೆ ಬಿದ್ದಿರ್ತಾರೆ. ಬಾ ಹೋಗೋಣ. ನಡೀರಿ ಹೋಗೋಣ. ನಡಿಯಪ್ಪ. ಇವ್ರೇನು ಲೇ, ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಹೋಗ್ತಾ ಇದ್ದೀರಲ್ವಾ? ನೋಡ್ತಾ ಇರ್ರಿ, ನಿಮಗೆಲ್ಲ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಎದುರಿಸಿ ಬೆದರಿಸಿ ಮಗಳನ್ನ ಮನೆ ತುಂಬಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀರಲ್ವಾ? ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಕೈಲಿ ಏನು ಕಿತ್ಕೊಳ್ಳೋಕ್ಕಾಗಲ್ಲ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಾನಾ ನೋಡೇ ಬಿಡೋಣ. ನನ್ನ ಮಗಳು ಜೀವನಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ನೀನು ಅಷ್ಟೇನೆ, ನಿನ್ನ ಮಗನ ಜೀವನಕ್ಕೆ ಏನು ಮಾಡಬೇಕು ಅದಕ್ಕೆ ರೆಡಿಯಾಗಿರು. ನಾನಾ ನೋಡೇ ಬಿಡೋಣ. ಅಯ್ಯೋ ನಮ್ಮ ಮನೆ ಕೆಲಸದೋಳು ನನಗೇನೇ ಆವಾಜ್ ಹಾಕಂಗೆ ಹೋಗ್ಬಿಟ್ಲಲ್ಲ. ಆ ಉಷುನ್ನೇ ಮದುವೆ ಮಾಡ್ಕೊಂಡಿದ್ರೆ ಇಷ್ಟೊಂದೆಲ್ಲ ತಾಪತ್ರಯನೇ ಇರಲಿಲ್ಲ. ನಾನು ಯಾಕೆ ಆ ಉಷುನ್ ಬಿಟ್ಬಿಟ್ಟು ಈ ಥರ ಇದು ಮಾಡ್ಕೊಂಡು ಕೂತ್ಬಿಟ್ನಲ್ಲ. ಈಗ ಏನು ಮಾಡೋದು? ಈಗ ಪಂಚಾಯಿತಿ ಅದು ಇದು ಅಂತ ಹೋದರೆ ನನ್ನ ಮಾನ ಮರ್ಯಾದೆಲ್ಲ ಹೋಗ್ತೈತಲ್ಲ. ಆದರೂ ಮೊದಲನೇ ಹೆಂಡ್ತಿ ನಾನೇ ಅಲ್ವಾ? ಏನು ಮಾಡೋದು? ಹೋಗಿ ನನ್ನ ಮಗನಿಗೂ ನನ್ನ ಗಂಡಂಗೂ ಇಬ್ರಿಗೂ ಹೇಳ್ತೀನಿರು. ಬೀದಿಗೆಳೆಯ ಕಾಯ್ಕೊಂಡಿರ್ತಾಳೆ ಈ ಶಾರದಿ. ಯಾವ ಜನ್ಮದಾಗ ನಾನು ನೀನು ಕರ್ಮ ಮಾಡಿದ್ನೋ ಏನೋ, ಈ ಜನ್ಮದಾಗ ನನಗಂತೂ ಒಕ್ಕರ್ಸ್ಕೊಂಡು ಬಂದ್ಬಿಟ್ಟಿದ್ಯಾ ನೀನಂತೂ. ನೀವು ಜಾಳ ಆಗೋಗ. ರೀ ಮಗನೇ,